ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಚಿಂತಾಮಣಿ ಗ್ರಾಹಕರೇ, ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ. ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ LED ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ. ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ. 1800 ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್, ಕುಡಿಯಲಿಕ್ಕೆ RO ವಾಟರ್, ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. 18 ಮಂದಿಯ ಲಿಫ್ಟ್ ಸೌಲಭ್ಯ, ಪ್ರತ್ಯೇಕ 16 ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು, 80 ಕಿಲೋವ್ಯಾಟ್ ಜನರೇಟರ್, 150 kV ಪವರ್ ಸಪ್ಲೈ ಸಹ ಸೌಲಭ್ಯವಿದೆ. ಒಮ್ಮೆ ಭೇಟಿ ಕೊಡಿ. ವೃಂದಾವನ ಕಲ್ಯಾಣ ಮಂಟಪ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9901199997 ಮತ್ತು 8861014251. ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಶನಿ ಮಹಾತ್ಮನಿಗೆ ಒಣ ಹಣ್ಣುಗಳ ಅಲಂಕಾರ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿ ಬಳಿ ಇರುವ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರದಂದು ವಿವಿಧ ಹೋಮ ಹವನ ಕಾರ್ಯಕ್ರಮಗಳನ್ನು ದೇವರಿಗೆ ವಿಶೇಷವಾಗಿ ಹಮ್ಮಿಕೊಂಡಿದ್ದು, ಒಣ ಹಣ್ಣುಗಳ ಅಲಂಕಾರ ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನು ಅರ್ಚಕ ಗಿರೀಶ್ ಪೂಜಾರಿ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. 4ನೇ ಶನಿವಾರದಂದು ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕ ರುದ್ರಾಭಿಷೇಕ, ನಂತರ ಮಹಾಮಂಗಳಾರತಿಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಪ್ರತಿ ವರ್ಷದಂತೆ ತಿರುಪತಿಯ ತಿರುಮಲದಲ್ಲಿ ಪುಳಿಯೋಗರೆಯ ತಿರುಪಾವಡ ಸೇವೆಯಂತೆ ಇಂದು ಶನಿ ಮಹಾತ್ಮ ದೇವರಿಗೆ ವಿಶೇಷವಾಗಿ ತಿರುಪಾವಡ ಸೇವೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ ದೇವರಿಗೆ ಇಂದು ಒಣ ಹಣ್ಣುಗಳ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕ ಗಿರೀಶ್ ಪೂಜಾರಿರವರು, ಮುಂದಿನ 5ನೇ ಶನಿವಾರದಂದು ಅಂದರೆ ಆಗಸ್ಟ್ 23ರಂದು ಅಮಾವಾಸ್ಯೆ ಪ್ರಯುಕ್ತ ಅಂದು ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ನಂತರ ತೈಲಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಸ್ವಹಸ್ತದಿಂದ ತೈಲಾಭಿಷೇಕ ಹಮ್ಮಿಕೊಂಡಿದ್ದು, ಅಂದು ಪೂರ್ತಿ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ದೇವರಿಗೆ ತೈಲಾಭಿಷೇಕ ಮಾಡಬಹುದು ಎಂದ ಅವರು, ದೇವರಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಸಹ ಏರ್ಪಡಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ತೈಲಾಭಿಷೇಕವನ್ನು ನೆರವೇರಿಸುವಂತೆ ಅವರು ಮನವಿ ಮಾಡಿದರು. ಜಯರಾಮ ಗೋವಿಂದ. ತೈಲಾಭಿಷೇಕ
ಬೆಳಗ್ಗಿಂದ ರಾತ್ರಿ ತನಕ ಇರುತ್ತೆ. ಭಕ್ತಾದಿಗಳ ನಿಮ್ಮ ಕೈಯಾರೆ ದೇವರಿಗೆ ಒಂದು ಅಭಿಷೇಕವನ್ನ ಮಾಡಬಹುದು. ದೇವರಿಗೆ ವಿಶೇಷವಾದ ಹೂವಿನ ಅಲಂಕಾರ ಇರುತ್ತೆ. ಬಟ್ ಆದರೆ ದೇವರಿಗೆ ಮಾಡಲ್ಲ. ದೇವರ ಹಿಂಭಾಗ ಏನಿದೆಯೋ ದೇವರ ಹಿಂಭಾಗ ಈ ಭಾಗಗಳಿಗೆ ಪ್ರತಿಯೊಂದಕ್ಕೂ ಒಂದು ವಿಶೇಷವಾದ ಅಲಂಕಾರ ಅನ್ನೋದಿರುತ್ತೆ. ಭಕ್ತಾದಿಗಳು ಇದೇ ತರ ಬಂದು ನಮಗೆ श्रीकांत गोत्र कावड़ी गोत्र श्रीनाथ नाम्य ललिता नाम्य निश्विकानंद गोत्र नदी गोत्र सुनंदा नाम्य धनेश नाम्य कुटुंब गोत्र बस गोत्र वेंकटेश्वर नाम्य गुरुशांता अश्वेश्वराथ नाम नयना नाम्य उर्विखा नाम्य नयना नाम्य कुटुंब गोत्र ललिता गोत्र नागेश नाम लक्ष्मी नाम तिलक नाम अन्विका नाम गोत्र 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 गोविंद रेड्डी नाम इंद्रम गौतम नाम अलिगा गोत्र मंजुनाथ नाम समदान नवतेज नाम कुटुंब श्रीकांत गोत्र ध्वनि गोत्र वेंकटरायपुर कुटुंब कल्चरल पर्सन गोत्र छाया मार्तांड संभूतं तम नमामि शनैश्चरं शमग्निरग्निभिश्चकरन्नद्धमधसूर्याः संवातोवात् परमा अवस्थिताः शं शनैश्चराय नमः। ಈ ದಿನ 4ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವಾಮಿಗೆ ಬೆಳಗ್ಗೆ 6:30ಗೆ ಪಂಚಾಮೃತ ಅಭಿಷೇಕ, ಅದೇ ತರಹ ಏಕವಾರ ರುದ್ರಾಭಿಷೇಕ, ತದನಂತರ 9 ಗಂಟೆಗೆ ಮಹಾಮಂಗಳಾರತಿ ಅನ್ನೋದಾಯಿತು. ಅದೇ ತರಹ ಇವಾಗ ಒಂದು ತಿರುಪಾವೈ ಸೇವೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ತಿರುಪಾವೈ ಸೇವೆ ಅಂತ ಹೇಳ್ಬಿಟ್ಟು ಪೂಜೆಯನ್ನು ಮಾಡಿದ್ದೀವಿ. ಅದೇ ರೀತಿ ದೇವರಿಗೆ ಇವತ್ತಿನ ದಿವಸ ಒಂದು 150 kg ಪ್ರಸಾದವನ್ನು ಮಾಡಿಸಲಾಗಿತ್ತು. ಅದೇ ರೀತಿ ಮುಂದಿನ ವಾರ ಆದಂತಹ 5ನೇ ಶ್ರಾವಣ ಶನಿವಾರ ಆ ದಿನ ಅಮಾವಾಸ್ಯೆಯ ಪ್ರಯುಕ್ತ ಸ್ವಾಮಿಗೆ ಬೆಳಗ್ಗೆ 6:30ಗೆ ಪಂಚಾಮೃತ ಅಭಿಷೇಕ, ತದನಂತರ ತೈಲಾಭಿಷೇಕ, ಭಕ್ತಾದಿಗಳ ಸ್ವಹಸ್ತದಿಂದ ದೇವರಿಗೆ ತೈಲಾಭಿಷೇಕ ದಿನಪೂರ್ತಿ ಅನ್ನೋದು ಇರುತ್ತದೆ. ಅದೇ ರೀತಿ ದೇವರಿಗೆ ಅವತ್ತು ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಏರ್ಪಡಿಸಲಾಗುತ್ತದೆ.
ಭಕ್ತಾದಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ತೈಲಾಭಿಷೇಕವನ್ನು ಇರುತ್ತೆ. ಭಕ್ತಾದಿಗಳೆಲ್ಲರೂ ಬಂದು ಆ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.